ತತ್ವಸಾರ ರಘುನಾಥ ತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿದಂತಹ ವ್ಯಾಖ್ಯಾನದ ಹೆಸರು ಏನು? ಶೇಷಚಂದ್ರಿಕಾಚಾರ್ಯರು ಬೃಹತಿ ಸಹಸ್ರಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆ ವ್ಯಾಖ್ಯಾನದ ಹೆಸರು ತತ್ವಸಾರ. ಅದರ ಮಂಗಳಾಚರಣೆಯನ್ನು ಮಾಡ್ತಾರೆ. ಜಾನಕಿ ವದನ ಅಂಭೋಜ ಭಾನವೇ ಗತಯೇ ಸತಾಂ ನಮಃ ಶ್ರೀರಾಮಚಂದ್ರಾಯ ಹೇತವೇ ಸರ್ವಸಂಪದಾಂ. ಜಾನಕಿ ವದನಾಂಭೋಜ ಭಾನವೇ. ಭಾನು, ಭಾನು ಅಂದ್ರೆ ಸೂರ್ಯ. ಯಾವುದಕ್ಕೆ ಸೂರ್ಯ ಅಂತಂದ್ರೆ ಕಮಲ. ಕಮಲ ಪುಷ್ಪ ಅರಳುವಂಥದ್ದು ಯಾವಾಗ? ಕಮಲ ಅರಳುವಂಥದ್ದು ಸೂರ್ಯ ಬಂದಾಗ. ಅಂದ್ರೆ ಸೂರ್ಯನಿಂದ ಕಮಲ ಅರಳುತ್ತದೆ. ಆದ್ದರಿಂದ ಯಾವ ಸೂರ್ಯಕ್ಕೆ, ಯಾವ ಸೂರ್ಯನಿಗೆ ಈ ರಾಮಚಂದ್ರ ಕಮಲ ಅಂದ್ರೆ ಜಾನಕಿ ವದನಾಂಭೋಜ ಭಾನವೇ. ಜಾನಕಿ ಜನಕ ಮಹಾರಾಜನ ಮಗಳು. ಜನಕನ ಮಗಳು ಜಾನಕಿ ಅರ್ಥಾತ್ ಸೀತಾದೇವಿ. ಸೀತಾದೇವಿಯ ಮುಖ, ಸೀತಾದೇವಿಯ ಮುಖ ಅನ್ನೋದೇ ಒಂದು ಕಮಲ. ಚೆನ್ನಾಗಿದೆ ಇಲ್ಲಿ. ಜಾನಕಿ ವದನಾಂಭೋಜ ಭಾನವೇ. ಸೀತಾದೇವಿಯ ಮುಖ ಅದು ಕಮಲದಂತೆ ಇದೆ. ಆ ಸೀತಾದೇವಿಯ ಮುಖ ಎನ್ನುವ ಕಮಲಕ್ಕೆ ಸೂರ್ಯ. ಮತ್ತೆ ಸತಾಂಗತಯೇ. ಜಾನಕಿಯ ಮುಖ ಎನ್ನುವ, ಸೀತಾದೇವಿಯ ಮುಖವೆನ್ನುವ ಕಮಲಕ್ಕೆ ಸೂರ್ಯ ಇದ್ದಾನೆ. ಸತಾಂಗತಯೇ, ಸಜ್ಜನರಿಗೆ ಗತಿ. ಸತಾಂಗತಿ ಇಲ್ಲೇ ಬರುತ್ತೆ. ಸತಾಂಗತಯೇ, ಸಜ್ಜನರಿಗೆ ಅವನು ಗತಿಯಾಗಿದ್ದಾನೆ. ಮತ್ತೆ ಸರ್ವ ಸಂಪದಾಂ ಹೇತವೇ, ಸಕಲ ಸಂಪತ್ತುಗಳಿಗೂ ಕಾರಣ. ಭಕ್ತರಿಗೆ ಸಂಪತ್ತುಗಳು ಬರುತ್ತೆ ಅಂತಂದ್ರೆ ಆ ಭಕ್ತರಿಗೆ ಬರುವಂತಹ ಸಕಲ ಸಂಪತ್ತುಗಳು ಯಾರಿಂದ ಬರುತ್ತೆ? ಇವನಿಂದ ಬರುತ್ತೆ. ಭಕ್ತರಿಗೆ ಸಕಲ ಸಂಪತ್ತುಗಳಿಗೂ ಕಾರಣನಾಗಿ, ಸಜ್ಜನರಿಗೆ ಗತಿಯಾಗಿ, ಸೀತಾದೇವಿಯ ಮುಖಕಮಲಕ್ಕೆ ಸೂರ್ಯನಂತೆ ಇರುವ ಶ್ರೀರಾಮಚಂದ್ರ ದೇವರಿಗೆ ನಮಸ್ಕಾರ ಮಾಡ್ತೇನೆ. ಇದು ಶೇಷಚಂದ್ರಿಕಾಚಾರ್ಯರು ಮಂಗಳಾಚರಣೆಯಲ್ಲಿ ನಿರೂಪಣೆಯನ್ನು ಮಾಡುವಂಥದ್ದು. ಮೊದಲನೇ ಶ್ಲೋಕ. ಎರಡನೇದು ಬೃಹತಿ ಸಹಸ್ರಪಾರಾವಾರಶಾಯೀ ರಮಾಪತಿ ಅನಿರುದ್ಧಾದಿ ಪಂಚಾತ್ಮ ಪಂಚದ್ವೀಪೇಶು ಕಾಶತೆ. ಬೃಹತಿ ಸಹಸ್ರ ಪಾರಾವಾರಶಾಯಿ. ಪಾರಾವಾರ ಅಂದ್ರೆ ಸಮುದ್ರ. ಪಾರಾವಾರ, ಪಾರಾವಾರ ಅಂದ್ರೇನು? ಸಮುದ್ರ. ಯಾವ ಸಮುದ್ರ? ಈ ಭಗವಂತ ಮಲಗಿರೋದೆಲ್ಲಿ? ಸಮುದ್ರದಲ್ಲಿ. ಕ್ಷೀರಸಾಗರ ಶಯನ, ಕ್ಷೀರಾಬ್ಧಿ ಶಯನ, ಕ್ಷೀರಸಾಗರ ಶಾಯಿ, ಹೀಗೆಲ್ಲ ನಾವು ದೇವ್ರನ್ನ ಕರಿತೇವೆ ಅಲ್ವಾ? ಶೇಷಚಂದ್ರಿಕಾಚಾರ್ಯ ಹೇಳ್ತಾರೆ ಬೃಹತಿ ಸಹಸ್ರ ಪಾರಾವಾರ ಶಾಯಿ. ಈ ಸಮುದ್ರ ಏನಿದೆ ಅದು ಬೃಹತಿ ಸಹಸ್ರ ಎನ್ನುವಂತಹ ಸಮುದ್ರ. ಆ ಬೃಹತಿ ಅಂದ್ರೆ ಅಷ್ಟು ದೊಡ್ಡ ಅರ್ಥ ಇದಕ್ಕಿದೆ ಅಂತ. ಬೃಹತಿ ಸಹಸ್ರ ವೇದ ಮಂತ್ರವಾದ್ದರಿಂದ ಬೇಕಾದಷ್ಟು ಅರ್ಥಗಳನ್ನು ಮಾಡಬಹುದು. ಬೃಹತಿ ಸಹಸ್ರ ಪಾರಾವಾರಶಾಯಿ. ಬೃಹತಿ ಸಹಸ್ರವೆನ್ನುವ ಸಮುದ್ರದಲ್ಲಿ ಮಲಗಿದ್ದಾನೆ. ಯಾರು? ರಮಾಪತಿ, ರಮಾದೇವಿಯ ಪತಿ.
ರಮಾದೇವಿಯ ಗಂಡನಾಗಿರತಕ್ಕಂಥ ನಾರಾಯಣ ಎಲ್ಲಿ ಮಲಗಿದ್ದಾನೆ? ಬೃಹತೀ ಸಹಸ್ರವೆನ್ನುವ ಸಮುದ್ರದಲ್ಲಿ ಮಲಗಿದ್ದಾನೆ. ಯಾವ ರೂಪದಿಂದ ಇದ್ದಾನೆ? ಅನಿರುದ್ಧಾದಿ ಪಂಚಾತ್ಮ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪದಿಂದ ಪ್ರಕಾಶಮಾನನಾಗಿರತಕ್ಕ ನಾರಾಯಣ ಬೃಹತೀ ಸಹಸ್ರವೆನ್ನುವಂತಹ ಸಮುದ್ರದಲ್ಲಿ ಮಲಗಿದ್ದಾನೆ. ಎಂಥ ಅದ್ಭುತವಾದ ವರ್ಣನೆ ನೋಡಿ ಇಲ್ಲಿ. ದೇವರನ್ನ ಇದಕ್ಕಿಂತ ಬ್ಯೂಟಿಫುಲ್ ಆಗಿ ನಿರೂಪಣೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಬೃಹತೀ ಸಹಸ್ರವೆನ್ನುವ ಆ ಅನಿರುದ್ಧಾದಿ ಪಂಚರೂಪಗಳಿಂದ ಕೂಡಿದ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಎನ್ನುವ 5 ರೂಪದಿಂದ ಇರುವ ಪ್ರಕಾಶಮಾನನಾದ ನಾರಾಯಣ ರಮಾಪತಿಯು ಬೃಹತೀ ಸಹಸ್ರವೆನ್ನುವ ಸಮುದ್ರದಲ್ಲಿ ಮಲಗಿದ್ದಾನೆ. ಪಂಚಾಂಗಯುಕ್ ಸುಪರ್ಣಂ ಯ ಇಷ್ಟಿಕಾಚಿತಿ ಸಂಸ್ಥಿತಂ ಆರೂಢಸ್ತಮಕಂ ವಂದೇ ಪಂಚಶಸ್ತ್ರೋಕ್ತಮಾದರಾತ್. ಈ ಬೃಹತೀ ಸಹಸ್ರವನ್ನ ಎಲ್ಲಿ ಮಾಡ್ತೇವೆ? ಅನುಸಂಧಾನ ಮಾಡೋದೆಲ್ಲಿ? ಇದರ ಚಿಂತನೆ ನಾವು ನಡೆಸುವಂಥದ್ದು ಎಲ್ಲಿ? ಯಾವ ಕಾಲದಲ್ಲಿ? ಅಂದ್ರೆ ಎಲ್ಲಿ? ಇನ್ ವಿಚ್ ಪ್ಲೇಸ್? ಯಾವ ಪ್ರದೇಶದಲ್ಲಿ ನಾವು ಬೃಹತೀ ಸಹಸ್ರದ ಅನುಸಂಧಾನವನ್ನ ಮಾಡ್ತೇವೆ? ಅದಕ್ಕಿಲ್ಲಿ ಹೇಳ್ತಾರೆ, ಇಷ್ಟಿಕಾಚಿತಿ ಸಂಸ್ಥಿತಂ ಪಂಚಾಂಗಯುಕ್ ಸುಪರ್ಣಂ. ಯಾವ ಭಗವಂತ ಇಷ್ಟಿಕಾ ಅಂದ್ರೆ ಸೆಂಗಲ್, ಇಟ್ಟಿಗೆಗಳಿಂದ ಮಾಡಿದ ಗರುಡನ ಆಕಾರದಲ್ಲಿ ಇರುವಂತಹ ಒಂದು ಕುಂಡ. 1080 ಇಟ್ಟಿಗೆಗಳು ಬೇಕು ಅಂತ ಹೇಳ್ತಾರೆ. ಆ 1080 ಇಟ್ಟಿಗೆಗಳಲ್ಲಿ ಈ ಸಾಮಾನ್ಯ ಬೃಹತೀ ಸಹಸ್ರ ಯಾಗ ಆಗತ್ತೆ, ನೀವೆಲ್ಲ ನೋಡಿರ್ತೀರಿ. ಅಲ್ಲಿ ಏನ್ ಮಾಡೋದು? 1080 ಕುಂಡಗಳಲ್ಲಿ ಈ 1080 ಕುಂಡ ಅಲ್ಲ, ಸಾರಿ, 1080 ಇಟ್ಟಿಗೆಗಳಲ್ಲಿ ನಾವೇನ್ ಮಾಡ್ತೇವೆ? ಗರುಡ ದೇವರ ಆಕಾರದಲ್ಲಿ ಒಂದು ಕುಂಡವನ್ನ ಮಾಡ್ತೇವೆ. ಆ ಕುಂಡದಲ್ಲಿ 5 ಭಾಗ: ಶಿರ, ತಲೆ, ಪುಚ್ಛ ಅಂದ್ರೆ ಬಾಲ, ಗರುಡ ದೇವರ ಪಕ್ಷಿಗೆ. ಬಲಗಡೆಯ ಒಂದು ರೆಕ್ಕೆ, ಎಡಗಡೆಯ ಒಂದು ರೆಕ್ಕೆ. ಶಿರ, ದಕ್ಷಿಣ ಪಕ್ಷ, ಉತ್ತರ ಪಕ್ಷ, ಆತ್ಮ ಮತ್ತು ಪುಚ್ಛ. 5 ಪಾರ್ಟ್ಸ್, 5 ಭಾಗಗಳು. ಯಾವ್ಯಾವ ಭಾಗ? ಅವಾಗ್ಲೇ ತಲೆ ಅನ್ನೋದು ಒಂದು ಭಾಗ. ಪಂಚಾಂಗಗಳಲ್ಲಿ ಒಂದು ಅಂಗ ತಲೆ. 2 ರೆಕ್ಕೆಗಳು, ಬಲಗಡೆಯ ರೆಕ್ಕೆ ಒಂದು, ಎಡಗಡೆಯ ರೆಕ್ಕೆ ಒಂದು. ಮಧ್ಯದ ಶರೀರ, ಆತ್ಮ ಅಂದ್ರೆ ಮಧ್ಯ ಶರೀರ. ಅದಾದ್ಮೇಲೆ ಪುಚ್ಛ ಅಂದ್ರೆ ಬಾಲದ ಭಾಗ. ಒಟ್ಟು 5 ಅಂಗಗಳಿಂದ ಕೂಡಿದ ಇಟ್ಟಿಗೆಗಳಿಂದ ನಿರ್ಮಾಣ ಮಾಡಿದ ಗರುಡ ದೇವರ ಮೇಲೆ ಕುಳಿತ ಪಂಚಶಸ್ತ್ರಗಳಿಂದ ಸ್ತೋತ್ರವನ್ನ ಮಾಡಿಸಿಕೊಳ್ಳುವ. ಪಂಚಶಸ್ತ್ರಗಳು ಅಂದ್ರೆ ಸ್ತೋಮ, ಸಾಮ, ಛಂದಸ್ಸು, ಚಿತಿ ಮತ್ತು ಶಸ್ತ್ರ. ಈ 5 ಅದೆಲ್ಲ ಮುಂದೆ ಹೇಳ್ತಾರೆ ನೆಕ್ಸ್ಟ್ ಶೇಷೇಂದ್ರಿಕಾಚಾರ್ಯ. ಈ 5 ಭಾಗಗಳಿಂದ ಸ್ತೋತ್ರವನ್ನ ಮಾಡಿಸಿಕೊಳ್ಳುವಂತಹ ನಾರಾಯಣನನ್ನ ನಾನು ಸ್ತೋತ್ರ ಮಾಡ್ತೇನೆ. ಸ್ತೋತ್ರವನ್ನ ಮಾಡ್ತಾ ನಮಸ್ಕಾರ ಮಾಡ್ತೇನೆ. 4 ಶ್ಲೋಕಗಳಲ್ಲಿ ಮಂಗಳಾಚರಣೆಯನ್ನು ಮಾಡ್ತಾನೆ. 3 ಶ್ಲೋಕಗಳಲ್ಲಿ ಭಗವಂತನ ಸ್ತೋತ್ರ. 4ನೇ ಶ್ಲೋಕದಲ್ಲಿ ನಾನು ಏನು ಮಾಡ್ತೀನಿ ಅನ್ನೋದನ್ನು ಹೇಳ್ತಾರೆ. ಈಗ 3 ಆಯ್ತು. ರಾಮದೇವರ ಸ್ತೋತ್ರ, ಬೃಹತೀ ಸಹಸ್ರವೆನ್ನುವ ಸಮುದ್ರದಲ್ಲಿ ಮಲಗಿದ ಭಗವಂತ ಪ್ರಕಾಶಮಾನನಾಗಿದ್ದಾನೆ ಅಂತ ಅವನ ಒಂದು ಸ್ತೋತ್ರ, ಇಟ್ಟಿಗೆಗಳಿಂದ ಮಾಡಿದ
ಗರುಡದೇವರ ಆಕಾರ ಏನಿದೆ ಕುಂಡ, ಅದಕ್ಕೆ 5 ಭಾಗ ಇದೆ. ತಲೆ, 2 ರೆಕ್ಕೆ, ಬಾಲ, ಮಧ್ಯದೇಹ. ಅದಾದ ಮೇಲೆ ಅಂತಹ ಇಟ್ಟಿಗೆಗಳಿಂದ ಮಾಡಿದ ಗರುಡದೇವರ ಮೇಲೆ ಸನ್ನಿಹಿತನಾಗಿರುವ 5 ಶಸ್ತ್ರಗಳಿಂದ ಸ್ತೋತ್ರವನ್ನು ಮಾಡಿಸಿಕೊಳ್ಳುವ ಭಗವಂತನನ್ನು ನಾನು ನಮಸ್ಕಾರ ಮಾಡ್ತೇನೆ, ಅವನನ್ನು ಸ್ತೋತ್ರ ಮಾಡ್ತೇನೆ ಅಂತ ಒಂದು ಹೇಳಿದ್ರಲ್ಲ. ಈ 3 ಶ್ಲೋಕಗಳಲ್ಲಿ ಮಂಗಳಾಚರಣೆ ಮಾಡಿ 4ನೇ ಶ್ಲೋಕದಲ್ಲಿ ಪ್ರತಿಜ್ಞೆ ಮಾಡ್ತಾರೆ. ನಾನೇನು ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾರೆ. ಮಹದುಕ್ತಂ ಋಕ್ಸಹಸ್ರಂ ಸಹಸ್ರಹರಿವಾಚಕಂ ವ್ಯಾಕರಿಷ್ಯೇ ಯಥಾ ಯೋಗಂ ದಶಪ್ರಮತಿವರ್ತ್ಮನ. ಮಹದುಕ್ತಂ ಋಕ್ಸಹಸ್ರಂ, ಬೃಹತಿ ಸಹಸ್ರಕ್ಕೆ ಮಹದುಕ್ತ ಅಂತ ಇನ್ನೊಂದು ಹೆಸರು. ಬೃಹತಿ ಸಹಸ್ರಕ್ಕೆ ಏನ್ ಹೆಸರು? ಮಹದುಕ್ತ. ಅದ್ಭುತವಾದ ಹೆಸರಿದು, ಮಹದುಕ್ತ. 1000 ಮಂತ್ರಗಳಿದೆ ಅದರಲ್ಲಿ. ಋಕ್ಸಹಸ್ರಂ ಮಹದುಕ್ತಂ ಅಂತ 1000 ಮಂತ್ರಗಳಿಂದ ಕೂಡಿದ್ದಿದು ಮಹದುಕ್ತ. ಏನ್ ಹೇಳ್ತಾರೆ ಇದರಲ್ಲಿ? ಸಹಸ್ರ ಹರಿವಾಚಕಂ, ವಿಷ್ಣು ಸಹಸ್ರನಾಮದ 1000 ರೂಪಗಳನ್ನ ಪ್ರತಿಪಾದನೆ ಮಾಡುವಂಥದ್ದು ಒಂದೊಂದು ಮಂತ್ರ. ತದಿದಾಸ ಭುವನೇಶು ಜ್ಯೇಷ್ಠಂ ಪುನದಂ ಬಬೋಧತೀನಾಂ ಯಥೋ ಜಗ್ನ ಉಗ್ರಸ್ತ್ವೇಷ ನೃಮ್ನೋರುಣದಯ್ಯೋ ಯುವತೀನಾಂ ಅನ್ನೋದು ಒಂದು ಮಂತ್ರ. ಆ ಮಂತ್ರದಲ್ಲಿ ಪ್ರತಿಪಾದ್ಯವಾದ ಭಗವದ್ ರೂಪ ಯಾವುದು ಅಂತಂದ್ರೆ ವಿಶ್ವ ಅಂತ, ವಿಶ್ವಾಯ ನಮಃ ಅಂತ ಹೇಳ್ತೇವೆ. ಆದ್ದರಿಂದ ಬೃಹತಿ ಸಹಸ್ರಕ್ಕೆ ಅದ್ಭುತವಾದ ಒಂದು ಹೆಸರು ಏನಂತ ಹೇಳಿ, ಮಹದುಕ್ತ ಅಂತ ಅದರ ಹೆಸರು. ಅಂತಹ ಮಹದುಕ್ತ ನಾಮಕವಾದದ್ದು ಬೃಹತಿ ಸಹಸ್ರ. ಅದು 1000 ಭಗವಂತನ ರೂಪಗಳನ್ನ ಪ್ರತಿಪಾದನೆ ಮಾಡುತ್ತೆ. ಅದನ್ನ ನಾನು ವ್ಯಾಖ್ಯಾನ ಮಾಡ್ತೇನೆ. 1000 ಭಗವಂತನ ರೂಪಗಳನ್ನ ಪ್ರತಿಪಾದನೆ ಮಾಡುವಂತಹ ಬೃಹತಿ ಸಹಸ್ರ ಮಂತ್ರಗಳನ್ನು ನಾನು ವ್ಯಾಖ್ಯಾನ ಮಾಡ್ತೇನೆ. ಅಲ್ರಿ, ವೇದಗಳಿಗೆ ಡೈರೆಕ್ಟ್ ಆಗಿ ಹಾಗೆ ವ್ಯಾಖ್ಯಾನ ಮಾಡಕ್ ಆಗತ್ತಾ? ಕಷ್ಟ ಆಗಲ್ವಾ? ವೇದಕ್ಕೆ ವ್ಯಾಖ್ಯಾನ ಮಾಡೋದ್ರಿಂದ ನಿಮ್ಗೇನ್ ಸಮಸ್ಯೆ ಆಗಲ್ವಾ? ಅಂದ್ರೆ ತುಂಬಾ ಕಷ್ಟ ಆಗಲ್ವಾ ಅಂತಂದ್ರೆ ಶೇಷಚಂದ್ರಿಕಾಚಾರ್ಯ ಹೇಳ್ತಾರೆ, ನನ್ನ ಯೋಗ್ಯತೆಗನುಗುಣವಾಗಿ ವ್ಯಾಖ್ಯಾನ. ಸರಿ, ನಿಮ್ಮ ಯೋಗ್ಯತೆಗನುಗುಣವಾಗಿ ವ್ಯಾಖ್ಯಾನ ಮಾಡ್ರಿ, ಆದ್ರೆ ಪ್ರಾಬ್ಲಮ್ ಆಗಲ್ವಾ ಅಂದ್ರೆ ಹೇಳ್ತಾರೆ, ದಶಪ್ರಮತಿ ವರ್ತಮನ. ಮಧ್ವಾಚಾರ್ಯರು ತೋರಿಸಿಕೊಟ್ಟ ದಾರಿ. ಆಚಾರ್ಯರು ಹೇಳಿಬಿಟ್ಟಿದ್ದಾರೆ, ಬೃಹತಿ ಸಹಸ್ರಕ್ಕೆ ಈ ತರ ಅರ್ಥ ಮಾಡಬೇಕು, ಈ ಪ್ರಕಾರವಾಗಿ ವ್ಯಾಖ್ಯಾನವನ್ನು ಮಾಡಬೇಕು ಅಂತ ಅತ್ಯಂತ ಸ್ಪಷ್ಟವಾಗಿ ತೋರಿಸಿಕೊಟ್ಟವರು ಆಚಾರ್ಯರು. ಆದ್ದರಿಂದ ಆಚಾರ್ಯರು ತೋರಿಸಿಕೊಟ್ಟ ದಾರಿಯಲ್ಲಿ ನಾವು ಹೋಗ್ಬಿಟ್ರೆ ಪ್ರಾಬ್ಲಮ್ಮೇ ಇಲ್ಲ. ದಶಪ್ರಮತಿ ವರ್ತಮನ ಯಥಾಯೋಗ್ಯಂ ವ್ಯಾಕರಿಷ್ಯೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸಿಕೊಟ್ಟಂತಹ ಮಾರ್ಗದಲ್ಲಿ ನಾನು ವ್ಯಾಖ್ಯಾನ ಮಾಡೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆ ಅಂತನ್ನೋದು ನನಗೆ ಬರೋದಿಲ್ಲ. ಆ ಯಾವ ಸಮಸ್ಯೆಯೂ ಇಲ್ಲದೆ ನಾನು ಈ ಬೃಹತಿ ಸಹಸ್ರಕ್ಕೆ ವ್ಯಾಖ್ಯಾನವನ್ನ ಮಾಡ್ತೇನೆ ಅಂತ ಹೇಳಿ ನಮ್ಮ ಶೇಷಚಂದ್ರಿಕಾಚಾರ್ಯರು ಅತ್ಯಂತ ಸ್ಪಷ್ಟವಾಗಿ ತಾವು ಮಂಗಳಾಚರಣೆಯಲ್ಲಿ ನಾನು ಬೃಹತಿ ಸಹಸ್ರದ ಒಂದೊಂದು ಮಂತ್ರಕ್ಕೂ 1000 ಭಗವಂತನ ನಾಮಗಳ ಕನೆಕ್ಷನ್ ಅನ್ನ ಕೊಟ್ಟು ವ್ಯಾಖ್ಯಾನವನ್ನ ಮಾಡ್ತೇನೆ, ಅದು ಶ್ರೀಮದಾಚಾರ್ಯರು ತೋರಿಸಿಕೊಟ್ಟ ಮಾರ್ಗದಲ್ಲಿ ಅಂತ ಸ್ಪಷ್ಟವಾಗಿ ಹೇಳಿ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಕರೆಂಟ್ ಹೋಗ್ಬಿಟ್ಟಿದೆ, ಪುಸ್ತಕ ಕಾಣ್ತಿಲ್ಲ, ಮೊಬೈಲ್ ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ ಪಾಠನ. ಆದ್ದರಿಂದ ಇವತ್ತು ಮಂಗಳಾಚರಣೆ ಶ್ಲೋಕದ ಅನುಸಂಧಾನದೊಂದಿಗೆ ಇವತ್ತಿನ ಪಾಠ ಮುಗಿಸ್ತೇನೆ. ಮತ್ತೆ ನಾಳೆ ಮಂತ್ರ ಭಾಗವನ್ನು ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಆಚಾರ್ಯ.